ಸರಬರಾಜು ನಿಗಮ ಇದೆಯಲ್ಲ, ನಾಗರಿಕ ಸರಬರಾಜು, ಅದರಲ್ಲಿ ಅರ್ಹರಿಗೆ ಕೊಡಿ, ಅನರ್ಹರಿಗೆ ಕೊಡಬೇಡಿ. ಈಗ ಇನ್ಕಮ್ ಟ್ಯಾಕ್ಸ್ ಕಟ್ಟೋರಿಗೆ, ಸರ್ಕಾರಿ ನೌಕರರಾಗಿರೋರಿಗೆ, ಯಾಕಂದರೆ ನಮ್ಮ ರಾಜ್ಯದಲ್ಲಿ ಸುಮಾರು 80% BPL ಕಾರ್ಡ್ ಹೋಲ್ಡರ್ಸ್, 7 ಕೋಟಿ ಜನರಲ್ಲಿ 4,37,000 ಜನ ಇದ್ದಾರೆ. 37 ಲಕ್ಷ, 4,37,00,000 ಇದ್ದಾರೆ. ಆದರೆ ತಮಿಳುನಾಡಿನಲ್ಲಿ 40% ಇರೋದು, ಕೇರಳದಲ್ಲಿ 36% ಇರೋದು, ನಮ್ಮಲ್ಲಿ 80% ಇದೆ. ಅದಕ್ಕೆ ಅನರ್ಹರು ಇರಬೇಕು. ಅನರ್ಹರನ್ನು ಪತ್ತೆ ಹಚ್ಚಿ ಅವ್ರನ್ನ ಈ BPL ಕಾರ್ಡ್ಗಳಿಂದ ತೆಗೆದಾಕಿ ಅಂತ ಹೇಳಿದ್ವಿ. ಈಗ ನಮ್ಮಲ್ಲಿ AIY ಎಂಥದ್ದು, ಅಂತ್ಯೋದಯ ಕಾರ್ಯಕ್ರಮ, ಅಂತ್ಯೋದಯ ಅನ್ನ ಯೋಜನಾ, ಆಮೇಲೆ BPL, ಆಮೇಲೆ APL, 3 ಕಾರ್ಡ್ 3 ಥರ ಇದ್ದಾವೆ. ಅದಕ್ಕೆ ನಾನು ಈ BPL ಇದಾವಲ್ಲ, ಬಿಲೋ ಪಾವರ್ಟಿ ಲೈನ್ ಅಂತ ಕರೆಯೋದು. ಇತ್ತೀಚೆಗೆ ಯೋಜನಾ ಇವರು ನೀತಿ ಆಯೋಗದವರು ಒಂದು ಅಂಕಿಅಂಶಗಳು ಕೊಟ್ಟಿದ್ದಾರೆ. 5.67% ಮಾತ್ರ ಬಡವರು ಇರೋದು. ಮೊನ್ನೆ ನೀಲ್ಕೇಣಿನೂ ಕೂಡ ನೀಲ್ಕೇಣಿ ಅವರು ಕೊಟ್ಟಿದ್ದಾರೆ. ಸೊ ಬಡತನ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ತಾರೆ. ಬಡತನ ಕಡಿಮೆ ಆಗ್ತಾ ಇದೆ, ಬಡತನದ ರೇಟ್ ಸಂಖ್ಯೆ ಕಡಿಮೆ ಆಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ಏನು ಹೇಳಿದ್ದೀನಿ ಅಂತಂದರೆ, ನೀವು ಅರ್ಹರಿಗೆ ಕೊಡಿ, ಯಾರು ಎಲಿಜಿಬಲ್ ಇದ್ದಾರೆ ಅವ್ರಿಗೆ ಕೊಡಬೇಕು, ಯಾರು ಇನ್ಎಲಿಜಿಬಲ್ ಇದ್ದಾರೆ ಅವ್ರನ್ನ ತೆಗೆದಾಕಿ ಅಂತ ಹೇಳಿ ಸರ್ವೆ ಮಾಡಿ. ಯಾಕೆ ನೀವು ಹಂಗೆ ಬರೀತೀರಿ? ಸರ್ವೆನೇ ಮಾಡಿಲ್ಲ, ಇನ್ನು ನೀವೇ ಲೆಕ್ಕ ಹಾಕ್ಬಿಟ್ರೆ ಎಷ್ಟು ಜನ ಕರ್ನಾಟಕದಲ್ಲಿ ಎಷ್ಟು ಜನ ಬಡವರಿದ್ದಾರೆ ಅಂತ ಸರ್ವೆ ಆಗಬೇಕಲ್ವೇನ್ರಿ? 40 ಇದ್ದಾರೆ, 50 ಇದ್ದಾರೆ ಅಂತ ಅಂದಾಜ್ ಮೇಲೆ ಯಾಕೆ ಹೇಳ್ತೀರಿ? ನೀತಿ ಆಯೋಗ ಅವ್ರು ಮಾಡಿರೋದು ಹೇಳಿದೆ, ಹಾಗಂತೇಳಿ ಕರ್ನಾಟಕ ಸೀಮಿತ ಕರ್ನಾಟಕ ಅನ್ವಯ ಆಗ್ತದೆ. ಅದು ರಾಜ್ಯಪಾಲರ ಭಾಷಣದಲ್ಲಿ ಹೇಳಿದಾರಲ್ಲ ಸರ್, ಬಡತನ ರೇಖೆಗಿಂತ 2.5 ಕೋಟಿ ಜನರನ್ನ ಮೇಲೆತ್ತಿದ್ದೇವೆ 1 ವರ್ಷದಲ್ಲಿ ಅಂತ. ನಾವು ಈಗ ಅದ್ರ ಮೇಲಲ್ಲ, ಅವ್ರು ಏನು ನೀತಿ ಆಯೋಗ ಏನು ಹೇಳಿದೆ ಅಷ್ಟೇ ಹೇಳಿದೆ. ನಮ್ಮ ರಾಜ್ಯದಲ್ಲಿ ಎಷ್ಟಿದೆ ಅಂತಕ್ಕಂಥದ್ದನ್ನು ಸರ್ವೆ ಮಾಡಿ ಯಾರು ಅರ್ಹರಿದ್ದಾರೆ ಅವ್ರಿಗೆ ಕೊಡಿ. ಈಗ